ಯತ್ನಾಳ್ ಮತ್ತೆ ಬಿಜೆಪಿಗೆ ಬರ್ತಾರೆ ಅಥವಾ ಬರ್ತೀನಿ ಅನ್ನುವಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಸುರೇಶ್ ಗೌಡ ವ್ಯಂಗ್ಯ ಮಾಡಿದ್ದಾರೆ. ಹೈಕಮಾಂಡ್ 6 ವರ್ಷ ಅವರನ್ನ ಸಸ್ಪೆಂಡ್ ಅಲ್ಲಿ ಇಟ್ಟಿದೆ, ವಾಪಸ್ ತೆಗೆದುಕೊಳ್ತೀನಿ ಅಂತ ಹೈಕಮಾಂಡ್ ಏನಾದರೂ ಹೇಳಿದೆಯಾ? ಇವರೇನು ಹೈಕಮಾಂಡ್ ಅಲ್ಲ, ಸ್ವಯಂ ಘೋಷಣೆ ಅಷ್ಟೇ. BSY ವಿಜಯೇಂದ್ರ ನಡ್ಡಾರನ್ನೇ ಬಿಡಲ್ಲ ಅಂತ ಹೇಳ್ತಾರೆ. ಈ ರೀತಿಯ ಮಾತುಗಳು ಬರುತ್ತೆ. ಅವರ ಮಾತುಗಳ ರೀತಿ ಪಕ್ಷಕ್ಕೆ ಮಾಡ್ತಾ ಇರುವಂಥ ರೀತಿ ಸರಿ ಇರಲಿಲ್ಲ. ಪಕ್ಷದ ಬಗ್ಗೆ ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ. ಹೇಳಿದ ತಕ್ಷಣ ಭವಿಷ್ಯವಾಣಿ ಹೇಳುವ ಪವಾಡ ಪುರುಷರ ಗೊಂದಲ ಹೇಳಿಕೆ ಕೊಟ್ಟು ಈಗ ಯತ್ನಾಳ್ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ಬಿಜೆಪಿಗೆ ಬರೋದು ಸುಲಭ ಅಲ್ಲ ಅಂತ ಹೇಳಿದರು. ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರೋದು ಪುನಃ ಬಿಜೆಪಿಗೆ ಬರ್ತೀನಿ ಅಂತ. ನೋಡಿ, ಹೈಕಮಾಂಡು ಈಗ 6 ವರ್ಷ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದೆ. ಪುನಃ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡು ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ವಾಪಸ್ ಬಂದರೆ ನಾವ್ಯಾರು ವಿರೋಧ ಮಾಡೋಕ್ಕೆ? ನೋಡಿ, ಇದು ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥ ವಿಷಯನ. ಇವರೇನು ಹೈಕಮಾಂಡ್ ಅಲ್ಲ. ಇದನ್ನು ಇವ್ರನ್ನ ಅಮಾನತ್ ಮಾಡೋದು ಹೈಕಮಾಂಡು. ಹೈಕಮಾಂಡ್ ನಿರ್ಣಯನ ಇವರೇ ಹೇಳಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಹೈಕಮಾಂಡ್ ಹೇಳಿದೆ ವಾಪಸ್ ತಗೊಳ್ತೀನಿ, ಇವ್ರಿಗೆ ಪೋಸ್ಟ್ ಕೊಡ್ತೀನಿ ಅಂತ. ಇವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ನೋಡಿ, ಇದು ಯಡಿಯೂರಪ್ಪನವ್ರು ತೆಗಿತಾರೋ, ವಿಜಯೇಂದ್ರನ್ ತೆಗಿತಾರೋ, ಇಲ್ಲ ನಡ್ಡಾ ಅವ್ರನ್ನೇ ತೆಗಿತೀನಿ ಅಂತ ಹೇಳ್ತಾರೆ. ಅವ್ರ ಹೈಕಮಾಂಡ್ನೇ ಪ್ರಶ್ನೆ ಮಾಡೋವಂಥವ್ರು. ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಷ್ಟೇ. ನಾವು ಹೇಳೋದು, ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ, ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ಪಕ್ಷಕ್ಕೆ ಬಿಟ್ಟಂಥ ವಿಷಯ, ಪಕ್ಷ ಏನು ನಿರ್ಧಾರ ತಗೊಂಡು ಅದನ್ನ ಭದ್ರಾಗಿರ್ತೇವೆ. ಯಾರಂತ್ಯ ಯಾರ್ದಾಗುತ್ತೆ ಕಾದ್ ನೋಡೋಣ. ಇವ್ರು ಹೇಳಿದ ತಕ್ಷಣ ಏನನ್ನ ಭವಿಷ್ಯವಾಣಿ ಇವರ ಪವಾಡ ಪುರುಷರ ಇವರು ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.